ಸಿ ಟಿ ಟಿ ಪರೀಕ್ಷೆದು ಮಾರ್ಗದರ್ಶನ ಕೇಳತ್ತಿದ್ರಿ. ಗೈಡೆನ್ಸ್ ಕೊಡ್ರಿ ಸರ್, ನಮಗೆ ನಿಮ್ಮ ಗೈಡೆನ್ಸ್ ಬೇಕು ಅಂತ. ಅಫ್ಕೋರ್ಸ್ ನಾನು ಕೂಡ ನಿಮಗೆ ಗೈಡ್ ಮಾಡೋಕ್ಕೆ ನನಗೂ ಭಾಳ ಇಷ್ಟ ಇದೆ. ನಾನು ಕೂಡ ಅಟ್ ದ ಸೇಮ್ ಟೈಮ್ ನಿಮಗೆ ಸಮಯವನ್ನು ತೆಗೆದು ಇಡಬೇಕಂತಂದರೆ ಸೊ ನಾನು ಕೂಡ ಬೇರೆ ಎಕ್ಸಾಮ್ಸಿಗೆಲ್ಲ ರೆಡಿ ಆಗ್ತಾ ಇರ್ತೀನಿ. ಸೊ ಹೀಗಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗೈಡೆನ್ಸ್ ಮಾಡೇ ಮಾಡ್ತೀನಿ ನಾನು. ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಾನು ನಿಮಗೆ ಯಾವ ರೀತಿಯಾಗಿ ಗೈಡೆನ್ಸ್ ಕೊಡ್ತೀನಿ, ಗೈಡೆನ್ಸ್ ಒಳಗಡೆ ಏನಿರ್ತದೆ ಅಂತೆಲ್ಲ. ಯಾಕಂದರೆ ಪರೀಕ್ಷೆ ಅಷ್ಟು ಈಸಿ ಇರ್ತದೆ ಅಂತ ಅನ್ಕೋಬೇಡ್ರಿ, ಮತ್ತು ಅಷ್ಟು ಟಫು ಇರ್ತದೆ ಅಂತ ಅನ್ಕೋಬೇಡ್ರಿ. ಪ್ರಯತ್ನ ಪಟ್ಟರೆ ಎಲ್ಲವೂ ಕೂಡ ಸಾಧ್ಯ ಇದೆ. ಬಟ್ ನೀವೇನು ಮಾಡಬೇಕು, ಸದಾಕಾಲ ಪ್ರಯತ್ನ ಪಡಬೇಕು. ಗೈಡೆನ್ಶಿಪ್ಗೆ ಬಂದುಬಿಟ್ಟು ನೀವು ಏನು ಮಾಡಬೇಕಾಗ್ತೈತಿ ಅಂತಂದರೆ ನನ್ನ ಸಂಪರ್ಕಿಸಬೇಕಾಗ್ತದೆ. ಸಂಪರ್ಕಿಸುವಂಥ ಸಂಖ್ಯೆಯನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಮತ್ತು ಈ ಒಂದು ವಿಡಿಯೋದ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗಡೆ ಪಿನ್ ಮಾಡಿರ್ತೀನಿ ನಾನು. ನೀವೆಲ್ಲ ಹೋಗಿ ನನ್ನ ಸಂಪರ್ಕಿಸ್ರಿ ವಾಟ್ಸಪ್ ಮುಖಾಂತರ. ಈ ಮಾಡೋ ಉದ್ದೇಶ ಇಷ್ಟೇ. ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, 1 ತಿಂಗಳ ಟೈಮ್ ಉಳಿದೈತಿ, ನೀವು ಕನ್ಸಿಸ್ಟೆನ್ಸಿಯಾಗಿ ಓದ್ರಿ. ಏನೇನು ವಿಷಯಗಳನ್ನು ನೀವು ಜಾಸ್ತಿ ಓದ್ಕೊಳ್ಬೇಕಂದ್ರೆ ಈ 4 ವಿಷಯಗಳು, ಪೇಪರ್ 2 4 ವಿಷಯಗಳು ಓದ್ಕೊಳ್ರಿ. ಮತ್ತು ಪೇಪರ್ 1 5 ವಿಷಯ ಓದ್ಕೊಳ್ರಿ. ಯಾವ ವಿಷಯನೂ ಈಸಿ ಅಂದ್ಕೋಬೇಡ್ರಿ, ಯಾವ ವಿಷಯನೂ ಟಫು ಅಂದ್ಕೋಬೇಡ್ರಿ. ಲ್ಯಾಂಗ್ವೇಜ್ ಒಳಗೆ ಕನಿಷ್ಠ 20 ಅಂಕಗಳನ್ನು ತೆಗಿಯಾಕೆ ನೋಡಿರಿ. 30ಕ್ಕೆ 20 40 ಆಯಿತು. ಮತ್ತು ನಿಮ್ಮ ಸಬ್ಜೆಕ್ಟ್ ಒಳಗಡೆ ಒಂದು 30 ತೆಗೀರಿ. ಯಾವುದು 60ಕ್ಕೆ, ಯಾವುದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಒಳಗಡೆ 70 ಆಯಿತು. ಸೈಕಾಲಜಿ ಒಳಗೆ ಕನಿಷ್ಠ ಒಂದು 20 ಅಬೋವ್ ಇರಬೇಕಾಗ್ತದೆ, ಅಂದರೆ 30ಗೆ. ಸೊ ಇಷ್ಟೆಲ್ಲ ನೀವು ಪ್ಲ್ಯಾನ್ ಆ್ಯಂಡ್ ಟಾರ್ಗೆಟ್ ಇದ್ದರೆ 100% ಆಗ್ತದೆ. ದ ಥಿಂಗ್ ಈಸ್ ದ ಕನ್ಸಿಸ್ಟೆನ್ಸಿ ಸ್ಟಡಿ ವಿಲ್ ಡೆಫಿನೆಟ್ಲಿ ಗಿವ್ ಯು ದ ಪಾಸಿಟಿವ್ ರಿಸಲ್ಟ್. ಸೊ ಅಲಾಂಗ್ ವಿತ್ ದಟ್, ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ, ಸಾಧ್ಯವಾದಷ್ಟು ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ರಿವೈಸ್ ಮಾಡಬೇಕು. ನಾನು ನಿಮಗೆ ಮಾಡಿಸಿರ್ತೀನಿ ಕೆಲವೊಂದಿಷ್ಟು ಯಾವ್ಯಾವ ಕ್ವಶನ್ಸ್ ರಿಪೀಟ್ ಆಗ್ತಿರ್ತಾವೆ, ಯಾವ್ಯಾವ ನೀವು ಟಾಪಿಕ್ಸ್ಗಳನ್ನು ಓದಬೇಕು, ಹೆಂಗೆ ಓದಬೇಕು ಅನ್ನೋದನ್ನು ನಿಮ್ಗೆ ಡೀಟೇಲಾಗಿ ನಾನು ಒಂದಿಷ್ಟು ಏನು ಮಾಡ್ತೀನಿ, ಒಂದು ಪೆನ್ ಆ್ಯಂಡ್ ಪೇಪರ್ ಬರೆದು ನಿಮಗೆ ಹಾಕ್ತಿರ್ತೀನಿ. ವಾಟ್ಸಪ್ ಗ್ರೂಪ್ ಕೂಡ ಮಾಡ್ತೀನಿ. ಸೊ ನೀವೆಷ್ಟೆಲ್ಲ ಪ್ರಯತ್ನ ಪಡ್ರಿ. ನಿಮ್ಗೆ ಯಾರೆಲ್ಲ ಗೈಡೆನ್ಶಿಪ್ ಬೇಕಾಗಿದೆ, ಮತ್ತು ಸರ್ ನನಗೆ ಸಮಸ್ಯೆ ಇರುವಾಗೆಲ್ಲ, ಅಂದರೆ ಸ್ಟಡಿ ರಿಲೇಟೆಡ್ ಸಮಸ್ಯೆಗಳಿರುವಾಗೆಲ್ಲ ನಿಮ್ಮ ಜೊತೆ ಮಾತಾಡಬೇಕನ್ನೋರು ಕೂಡ ನನ್ನ ಸಂಪರ್ಕಿಸ್ಬೋದು. 100% ನಿಮ್ಗೆ ನಾನು ಗೈಡ್ ಮಾಡ್ತೀನಿ. ಬಟ್ ಸ್ಟಡಿ ಮಾಡೋರು ನೀವೇ. ಯಾಕಂದರೆ ಅಲ್ಟಿಮೇಟಾಗಿ ನಾವೊಂದು ದಾರಿಯನ್ನು ತೋರಿಸ್ತೀವಿ ವಿನಃ ಆ ದಾರಿಯೊಳಗೆ ಹೋಗೋರು ನೀವೇ. ಮತ್ತು ಅದ್ರ ಜೊತೆಗೆ ಸರ್ ನೀವು ಬರ್ರಿ ನಮ್ಮ ಜೊತೆ ಅಂತಂದ್ರೆ ಬರೋಕ್ಕಾಗೋದಿಲ್ಲ. ಸೊ ಓದ್ರಿ ಸರಿಯಾಗಿ. ಸಮಯ ಇದೆ, ಈಗ 1 ತಿಂಗಳಿದೆ ಅಂತಂದ್ರೆ ಎಕ್ಸಾಮನ್ನು ಪಾಸ್ ಮಾಡ್ಬೋದು. ಸೊ ಪಾಸಿಟಿವ್ ಆಗಿರಿ, ಮತ್ತು ಬಿ ಪಾಸಿಟಿವ್ ಅಂತ ಹೇಳ್ತಾ ನಿಮ್ಮ ಜೊತೆಗೆ ನೀವೇ ಇರ್ತೀರಿ ಯಾವಾಗಲೂ ಕೂಡ. ನಾವೇನು ಹೊರಗಿನವರು 1 ಮಾತು ಹೇಳ್ತೀವಿ, 2 ಮಾತು ಹೇಳ್ತೀವಿ, ಬಟ್ ಕೊನೆಗೆ ನಿಮ್ಮ ಜೊತೆ ನಿಲ್ಲೋರು ನೀವೇ ತಾನೇ. ಸೊ ಅದಕ್ಕೆ ಯಾವಾಗಲೂ ಕೂಡ ಹೇಳ್ತಾ ಹೋಗ್ರಿ, ಆಗೋದಿಲ್ಲ ಒಳ್ಳೆಯದಕ್ಕೆ ಆಲ್ ಈಸ್ ವೆಲ್ ಅಂತ. ಎಲ್ಲ ಸರಿ ಆಗ್ತದೆ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.